ಏನಪ್ಪ ಅಂತ ಹೇಳಿದ್ರೆ ನಾಗಗಳನ್ನ ಹೊಡೆದ್ರೆ, ಹಿಂಸೆ ಮಾಡಿದ್ರೆ, ಸಿಮೆಣ್ಣೆ ಹಾಕ್ಬಿಟ್ರೆ, ಮಕ್ಕಳನ್ನ ಹೆತ್ತಿರುವಂಥ ನಾಗಗಳನ್ನ ಹೊಡೆದ್ಬಿಟ್ರೆ ಅವರಿಗೆ ನಾಗ ದೋಷಗಳು ಬರುತ್ತೆ ಅಂತ ಉಲ್ಲೇಖ ಕೂಡ ಇರುತ್ತೆ. ಅಂಥ ಭಕ್ತರಿಗೆ ನಮ್ಮ ಶ್ರೀ ಕ್ಷೇತ್ರದೊಳಗ ಆ ಥರದ ಒಂದು ಪೂಜೆನೂ ಕೂಡ ಮಾಡಿಸ್ತಾ ಇರ್ತೀವಿ. ಇಲ್ಲಿ ನಾಗವನಿಗೆ ಇದು ಸಂಭೂತ ನಾಗ ಅಂತೇಳಿ, ಇಲ್ಲಿ ಈಶ್ವರ ಇದೆ, ಇದು ಸಂಭೂತ ನಾಗ ಅಂತೇಳಿ. ಇದು ಯಾರಾದರೂ ಭಾಳಷ್ಟು ಹೆಚ್ಚಾಗಿ ನಾಗದ್ವೇಷಕ್ಕೆ ಒಳಗಾಗಿರುವಂಥವ್ರು ಈ ಸಂಭೂತ ನಾಗನನ್ನ ಪ್ರತಿಷ್ಠಾಪನೆ ಮಾಡಿಸಿದ್ರೆ ವೇಗವಾಗಿ ಪರಿಹಾರ ಆಗುತ್ತೆ ಅಂತೇಳಿ ಮಾಡಿಸಿದ್ದೀವಿ. ಇವಾಗಲೇ ಎಲ್ಲರಿಗೂ ಕೂಡ ಒಳ್ಳೇದು ಕೂಡ ಆಗಿದೆ. ಇದು ಮರಿ ಅಂತೇಳಿ, ಇವು ಮೊಟ್ಟೆಗಳು ಅಂತೇಳಿ. ಮೊಟ್ಟೆಗಳನ್ನಾಗಲಿ ಆ ನಾಗನ ಮರಿಗಳನ್ನಾಗಲಿ ಯಾರಾದರೂ ಹೊಡೆದು ಶಾಪಗ್ರಸ್ತರಾಗಿರ್ತಾರಲ್ಲ ಅಂಥವ್ರು ಈ ಸನ್ನಿಧಾನಕ್ಕೆ ಬಂದು ಈ ಜಾಗದಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸಿದ್ರೆ ಶೀಘ್ರವಾಗಿ ಫಲ ಕೂಡ ಸಿಗುತ್ತೆ. ಆನಂತರ ಈಗ ವೈಟ್ ಆಗಿರುವಂಥವ್ರು, ಈ ಸೋರಿಯಾಸಿ ಆಗಿರುವಂಥವ್ರು ಭಾಳಷ್ಟು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಈ ಚರ್ಮ ವ್ಯಾಧಿ ಸಮಸ್ಯೆಗಳಿಗೆ. ಅಂಥವ್ರು ಕೂಡ ಈ ಸನ್ನಿಧಾನದಲ್ಲಿ ಬಂದು ನಾಗ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ರೆ ವೇಗವಾಗಿ ಪರಿಹಾರ ಕೂಡ ಸಿಗುತ್ತೆ. ನಮ್ಮ ಶ್ರೀ ಕ್ಷೇತ್ರದೊಳಗೆ ಇಲ್ಲಿ ಮುಕ್ತಿನಾಗನನ್ನು ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತೇಳಿ ತಾಯಿ ಆಜ್ಞಾಪನೆ ಆಯಿತು. ಯಾಕಂತೇಳಿ ನಾವು ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲಿ ಲಕ್ಷ್ಮಿ ಅನುಗ್ರಹದಿಂದ ಮತ್ತೆ ನಾವು ಇಲ್ಲಿ ಕೊಡಂಥ ಮುಕ್ತಿನಾಗನ ಲಿಂಗ ಪೂಜೆ ಅಂತ ಕೊಡ್ತೇವೆ. ಹುತ್ತದ ಮಣ್ಣೊಳಗೆ 2 ನಾಗಪ್ಪನ ಮಾಡಿ ನಂತರ ಒಂದು ಲಿಂಗು ಮಾಡ್ಕೊಂಡು ಒಂದು ಪೂರ್ತಿ ಮಾಡ್ಕೊಂಡು ಅದನ್ನು ಪೂಜೆ ಮಾಡಿರಿ, ಅವಾಗ ಒಳ್ಳೇದಾಗ್ತೈತೆ ಅಂತ ಹೇಳ್ಕೊಂತ ಬಂದೀವಿ. ಅದರಿಂದಾಗಿ ಇವತ್ತು ಲಕ್ಷಾಂತರ ಜನಗಳಿಗೆ ಒಳ್ಳೇದಾಕಂತ ಬಂತು. ಆ ಉದ್ದೇಶಕ್ಕೋಸ್ಕರ ನನ್ನನ್ನು ಈ ಸನ್ನಿಧಾನದೊಳಗೆ ಮುಕ್ತಿನಾಗನ ಪ್ರತಿಷ್ಠಾಪನೆ ಮಾಡಿರಿ ಅಂತ ಹೇಳಿತ್ತು. ಅವಾಗ ನಾವು ಆಯಿತು ಅಂತೇಳಿ ಒಪ್ಪಿಗೆನೂ ಕೂಡ ಕೊಟ್ಟಿವಿ. 7.7 ಅಡಿ ಎತ್ತರದ್ದು ಒಂದು ಮುಕ್ತಿನಾಗನ ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ಪ್ರಶ್ನೆ ಹಾಕಿದ್ವಿ. ಆ ಒಪ್ಪಿಗೆನೂ ಕೂಡ ಕೊಟ್ಟಿವಿ, ಪ್ರತಿಷ್ಠಾಪನೆ ಮಾಡ್ಸೋಕೆ ಅವಕಾಶನ ಕೊಟ್ಟಿವಿ. ಆದರೆ ನಿನ್ನ ನಿಜ ರೂಪ ಸತ್ಯ ಐತಿ ಅಂದ್ರೆ ಈ ಜಾಗದೊಳಗೆ ನೀನು ಹುತ್ತವಾಗಿ ತೋರಿಸು, ಇಲ್ಲಿ ಹುತ್ತವಾಗಿ ಬೆಳೆದು ನೀನು ಸತ್ಯ ಐತಿ ಅಂದರೆ ನಾವು ಆವಾಗ ಮಾತ್ರ ನಿನ್ನ ಜಾಗದೊಳಗೆ ನಾವು ಮುಕ್ತಿನಾಗನ ಪ್ರತಿಷ್ಠಾಪನೆ ಮಾಡಿಸ್ತೀವಿ ಅಂತೇಳಿ ತಾಯಿಯನ್ನು ಪ್ರಶ್ನೆ ಮಾಡಿದ್ವಿ. ಆಯಿತು, ಒಂದೇ ವಾರದೊಳಗೆ ನಾನು ಬೆಳೆದು ತೋರಿಸ್ತೇನೆ ಅಂತ ಹೇಳಿದರು. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಒಂದೇ ಸಾರಿಗೆ ಒಂದು ಹುತ್ತ ಬೆಳಿಲಿಲ್ಲ. ನಮಗೆ ಇಲ್ಲಿ ಒಂದು 50ರಿಂದ 60 ಹುತ್ತ ಬೆಳೆದಕ್ಕೆ ಪ್ರಾರಂಭ ಆಗ್ಬಿಡ್ತು. ತೋರಿಸ್ತೀನಿ, ಇಲ್ಲಿ ಬೇಕಾದಷ್ಟು ಹುತ್ತಗಳಿದೆ. ಒಂದೇ ಸಾರಿಗೆ ಇವಾಗಿನ್ನು ರೀಸೆಂಟ್ ನಾವು ಮುಕ್ತಿನಾಗನ ಮೊನ್ನೆ ತಾನೇ ಪ್ರತಿಷ್ಠಾಪನೆಗೆ ಕೆತ್ತನೆ ಮಾಡಕ್ಕೆ ಕೊಟ್ಟಿವಿ. ಆ ಕೆತ್ತನೆ ಮಾಡಕ್ಕೆ ಕೊಟ್ಟ ತಕ್ಷಣ ಇವೆಲ್ಲ ಬೆಳೆದಿದ್ದು. ನಮಗೆ ಆಶ್ಚರ್ಯ ಆಯಿತು, ಇದು ಸತ್ಯನೇ ಅಂತೇಳಿ. ಅಲ್ಲಿ ಲಕ್ಷ್ಮೀ ದೇವಿ ಅಡೆಯಲು ಅಷ್ಟೇ, ನೀನು ನಿಜವಾಗ್ಲೂ ಲಕ್ಷ್ಮೀ ದೇವಿನೇ ಆಗಿದ್ರೆ ನಿನ್ನ ಕೆಳಗಡೆಗೆ ಹುತ್ತ ಬೆಳೆದು ತೋರಿಸು ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಅವಾಗೂ ಅದು ಕೂಡ ನೀವು ನಾಳೆ ಬೆಳಗ್ಗೆ ಎದ್ದು ಹೋಗಿ ನೋಡಿ ನಿಮ್ಮ ಜಾಗದೊಳಗೆ ಹುತ್ತ ಬೆಳೆದಿರ್ತೈತಿ ಅಂತ ಹೇಳಿತು. ಅದೇ ಪ್ರಕಾರವಾಗಿ ಅದು ಹುತ್ತನೂ ಕೂಡ ಬೆಳೆದಿದೆ ಅದ್ರ ಕೆಳಗೂ ಕೂಡ. ಇಲ್ಲಿ ಇವಾಗಲೇ ಬಂದಂಥ ಭಕ್ತರಲ್ಲಿ ಇಲ್ಲಿ ಏನೇ ಒಂದು ಚರ್ಮ ದೋಷ ಇರಲಿ, ಮೈ ಕಡ್ತ, ಸೋರಿಯಾಸಿಸ್ಸು, ವೈಟ್ ಆಗುವಂಥದ್ದು, ಈ ಥರದ ಎಲ್ಲ ಥರದ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾ ಇದೆ. ಇದು ಇಡೀ ಜಗತ್ತೊಳಗೆ ಇದಕ್ಕೆ ಔಷಧಿ ಮೆಡಿಷನ್ನೇ ಇಲ್ಲ ಅಂತ ಹೇಳ್ತಾರೆ. ಅದು ಇದ್ರೂ ಕೂಡ ಅದು ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಮ್ಮ ಸನ್ನಿಧಾನದಲ್ಲಿ ಇದು ಶಾಶ್ವತವಾಗಿ ಪರಿಹಾರ ಆಗ್ತಾ ಇದೆ. ಹೇಗಪ್ಪ ಇದು ಅಂತ ಹೇಳಿದರೆ, ಈ ಸನ್ನಿಧಾನಕ್ಕೆ ಬಂದು ತೀರ್ಥ ಸ್ನಾನ ಮಾಡಿ 21 ದಿವಸ ಪೂಜೆ ಮಾಡಿದರೆ ಸಾಕು, ಅವರಿಗೆ ಮೈ ಕಡ್ತ, ಈ ತೊನ್ನಾಗೋಂಥದ್ದು, ಯಾಕಂದರೆ ಅದು ನಮಗೂ ಕೂಡ ಗೊತ್ತು ಹೋಗಲ್ಲ ಅಂತ ಗೊತ್ತು. ಆದರೂ ಕೂಡ ನಮ್ಮ ಸನ್ನಿಧಾನದಲ್ಲಿ ನೂರಾರು ಜನಗಳಿಗೆ ಪರಿಹಾರ ಆಗಿದೆ. ಉದಾಹರಣೆಗಳು ಬೇಕಾದಷ್ಟು ಕೂಡ ಜನಗಳು ಕೂಡ ಇದ್ದಾರೆ. ಅವ್ರು ಇಲ್ಲಿ ಬಂದು ಸನ್ನಿಧಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ನಮಗೆಲ್ಲ ವೈಟ್ ಆಗಿರೋದೆಲ್ಲ ಹೋಗೈತ್ರಿ ಅಂತೇಳಿ ಉದಾಹರಣೆನೂ ಕೂಡ ಕೊಟ್ಟಿದ್ದಾರೆ. ನಮಗೂ ಕೂಡ ಭಾಳ ಸಂತೋಷ ಆಗಿರೋದಕ್ಕೆ ನಾವು ಕೂಡ ಇವಾಗ ಎಲ್ಲ ಚಾನಲಲ್ಲಿಯೂ ಕೂಡ ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಸತ್ಯ ಆಗಿರೋದಕ್ಕೆ ಮಾತ್ರ ಬಿಡಲೇಬೇಕಾಗ್ತದೆ. ಸತ್ಯ ಆಗಲಿಲ್ಲ ಅಂದರೆ ನಮಗೂ ಕೂಡ ಅದು ಪ್ರಶ್ನೆ ಕಾಡಿಸ್ತಾ ಇರ್ತಿತ್ತು. ಇವತ್ತು ಸಕ್ಕರೆ ಕಾಯಿಲೆ ಮತ್ತು BP ಏನಾಗ್ತೈತೆ ಅಂತ ಹೇಳಿದ್ರೆ ಅದು ಕೂಡ ಹೋಗದೇ ಇರೋ ಕಾಯಿಲೆ, ಆದರೆ ಅದು ಹೈ ಕಂಡೀಷನಾಗಿ ಹೋಗ್ತಾನೆ ಇರುತ್ತೆ. 400, 500 ಅವ್ರಿಗೆ ಎಷ್ಟು ಪ್ರಮಾಣದಕ್ಕಿಂತ ಅವ್ರಿಗೆ ಏನೇ ಸಣ್ಣ ಅನ್ನ ಆಹಾರ ಊಟ ಮಾಡದೇ ಇದ್ದರೂ ಕೂಡ ಅವರಿಗೆ ಹೆಚ್ಚಿಗೆ ಕಾಯಿಲೆ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಸ್ವಲ್ಪ ಕಾಲಕ್ಕೆ ಹೋದ ತಕ್ಷಣ ಅವರಿಗೆ ನಾರ್ಮಲ್ ಸ್ಟೇಜಿಗೆ ಬಂದುಬಿಡುತ್ತೆ, ಹೋಗಲ್ಲ. ಆದರೆ ಅವರಿಗೆ ಕೌಂಟಿಂಗ್ಸ್ ಕಡಿಮೆ ಇರುತ್ತೆ, 120 ಇರೋದು ಆ ಥರ ಎಲ್ಲ ಭಾಳಷ್ಟು ಜನಗಳು ಬಂದು ಹೇಳ್ತಾ ಇದ್ದಾರೆ, ನೀವು ಅದ್ರ ಬಗ್ಗೆ ಹೇಳಿ ಅಂತೇಳಿ. ಯಾಕಂದರೆ ನಮಗೂ ಕೂಡ ಭಯ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಎಲ್ಲ ವೈದ್ಯರೆಲ್ಲ ಏನು ಹೇಳ್ತಾರೆ, ಇವೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ. ನಾವು ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಇದೆಲ್ಲ ಇಲ್ಲಿ ನಡೆದಿರುವಂಥದ್ದು ಸತ್ಯನೇ ತಾನೇ. ಆಗಿದ್ದಂಥ ಉದ್ದೇಶಕ್ಕೋಸ್ಕರ ನಾವು ಇದನ್ನೆಲ್ಲ ವಿಚಾರಗಳನ್ನು ಪ್ರಸ್ತಾಪನೆ ಮಾಡಿದ್ದೀವಿ. ಇಲ್ಲಿ ಎಲ್ಲರಿಗೂ ಕೂಡ ಚರ್ಮ, ಸೋರಿಯಾಸಿಸ್ಸು, ವೈಟ್ ಆಗಿರೋದು, ಸಕ್ಕರೆ ಕಾಯಿಲೆಗಳಂಥ ಹಲವಾರು ನಿರ್ಬಂಧನ ಕಾಯಿಲೆಗಳಿಗೆ, ಬೆನ್ನು, ಸೊಂಟ, ಈ ಥರದ ಸಮಸ್ಯೆಗಳು ಭಾಳ ಜನಗಳಿಗೆ ಆಗ್ತಾ ಇದೆ. ಮಂಡೆ ನೋವು, ಬೆನ್ನು, ಸೊಂಟ, ಈ ಕುತ್ತಿಗೆಯಿಂದ ಎಳೆಯುವಂಥದ್ದು, ಈ ಥರದವೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಶೀಘ್ರವಾಗಿ ಪರಿಹಾರ ಆಗ್ತಾ ಇದೆ.